ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಆರಿ ಡಿಸೈನರ್ಸ್. ನೋಡಿ, ನಿನ್ನೆ ದಾರ ಸುತ್ತ ತೋರಿಸ್ಕೊಟ್ಟಿದ್ದೆ ಅಲ್ವಾ. ಇವತ್ತು ಚೈನ್ ಸ್ಟಿಚ್ ಹೇಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ನಾನು ಈ ಥರ ಟೇಪ್ ತೊಗೊಂಡಿದ್ದೀನಿ. ಮತ್ತು ಕೈ ಬೆರಳಿಗೆ ಯಾವ ಥರ ದಾರ ಸುತ್ಕೊಳ್ತೀನಿ ನೋಡಿ, ಈ ಥರ ಫಸ್ಟ್ ಸುತ್ಕೋಬೇಕು. ಆಮೇಲೆ ಖಾಲಿ ಆದಂಗೂ ಸುತ್ಕೊಳ್ತಾ ಬಂದರೆ ಆಯಿತು. ಬೆರಳಲ್ಲಿ ಆ ಥರ ಸುತ್ತಕೊಂಡು ನೋಡಿ ಯಾವ ಥರ ದಾರನ ಹಿಡ್ಕೊಳ್ತೀನಿ ಅಂತ ಹಾಗೆ. ಆಮೇಲೆ 10ನೇ ನಂಬರ್ದು ತುಲಿಪ್ ಚಪ್ಪ ನೀಡ್ಲು ತಗೊಳ್ತೀನಿ. ಮತ್ತು ಸ್ಯಾರಿ ಫ್ರಂಟು ಬ್ಯಾಕ್ ಸೈಡು ಹೇಗೆ ಅಂದರೆ, ಸ್ಯಾರಿ ಫ್ರಂಟ್ ಸೈಡಿಂದ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಸ್ಯಾರಿ ಫ್ರಂಟ್ ಸೈಡಿಂದನೇ ಸೂಜಿ ಚುಚ್ಚಬೇಕಾಗತ್ತೆ. ಸ್ಯಾರಿ ಬ್ಯಾಕ್ ಸೈಡಿಂದ ಆ ಥರ ದಾರ ಇಟ್ಕೋಬೇಕು. ನೋಡಿ ಆ ಥರ ದಾರ. ಇದು ಫ್ರಂಟ್ ಸೈಡು, ಇದು ಬ್ಯಾಕ್ ಸೈಡು. ಸ್ಯಾರಿದು ಬ್ಯಾಕ್ ಸೈಡ್ ಅಂದ್ಕೊಳ್ಳಿ. ನಾನೀಗ ಟೇಪಲ್ಲಿ ತೋರಿಸ್ತಾ ಇರೋದು. ನೀವು ಸ್ಯಾರಿಲಿ ಹಾಕೋದಾದರೆ ಹೇಗೆ ಇಟ್ಕೋಬೇಕಂತ ಹೇಳ್ತಾ ಇದ್ದೀನಿ. ನೋಡಿ, ಸ್ಯಾರಿ ಬ್ಯಾಕ್ ಸೈಡ್ ಹಾಗೆ ಇಟ್ಕೊಳ್ಳಿ. ನಾಟ್ ಹಾಕ್ಕೊಬೇಕು ನೀವು ದೊಡ್ಡದಾಗಿ. ಒಂದು ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಈ ಥರ ಫ್ರಂಟಿಂದ ಚುಚ್ಕೊಳ್ಳಿ. 10ನೇ ನಂಬರ್ ನೀಡು. ನೋಡಿ ದಾರನ ಹೇಗೆ ತೊಗೊಳ್ತೀನಿ ಅಂತ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಆ ಥರ ದಾರನ ಚುಚ್ಚಿಬಿಟ್ಟು ಒಳಗೆ ಎಳ್ಕೊಂಡು ನೋಡಿ ಬಂತಾ. ಈಗ ಮತ್ತೆ ಅದೇ ಥರ ಸೂಜಿನ ಟರ್ನ್ ಮಾಡಿ ನೋಡಿ, ಈ ಥರ ಟರ್ನ್ ಮಾಡಿ ಒಳಗೆ ಎಳ್ಕೋಬೇಕು. ನೋಡಿ, ಝೂಮ್ ಮಾಡ್ಕೊಂಡು ನೋಡಿ, ನಾನು ಆದಷ್ಟು ಝೂಮ್ ಮಾಡಿ ತೋರಿಸಿದ್ದೀನಿ. ಒಂದು ಎಳ್ಕೊಂಡು ಇನ್ನೊಂದು ಸತಿ ಚುಚ್ಚಿಬಿಟ್ಟು ಲಾಕ್ ಹಾಕೋಬೇಕಾಗತ್ತೆ. ಇದನ್ನು ಲಾಕ್ ಅಂತೀವಿ, ಕ್ರೋಶದಲ್ಲಿ ಇದನ್ನು ಲಾಕ್ ಅಂತೀವಿ. ನೋಡಿ ಆ ಥರ ದಾರನ ಸೂಜಿಗೆ ಚುಚ್ಚಿಬಿಟ್ಟು ನೋಡಿ ಆ ಥರ ಎಳ್ಕೊಬೇಕು ಒಳಗಡೆ. ಅದು ಹೋಲ್ ಮಾಡಿದ್ರಿಂದ ಎಳ್ಕೊಂಡ್ರೆ ಅಲ್ಲಿ ಎರಡಾಗುತ್ತೆ. ಹೌದಾ? ಈಗ ಪುನಃ ದಾರ ತೊಗೊಳ್ಬೇಕು. ಮೇಲ್ಗಡೆಯಿಂದ ಚುಚ್ಚಬಾರ್ದು. ಮೇಲ್ಗಡೆಯಿಂದ ದಾರ ತಗೊಂಡು ಫಸ್ಟ್ ಎಳ್ಕೊಂಡಿರೋ ಹೋಲ್ಗಳಿಂದ ಒಳಗೆ ಎಳ್ಕೊಬೇಕು. ಅಲ್ಲಿಗೆ ಲಾಕ್ ಆಯಿತು. ಕಾಣಿಸ್ತಾ? ನೋಡಿ ಈ ಥರ ಲಾಕ್ ಆಯಿತು. ಯಾವಾಗಲೂ ಸ್ಯಾರಿಗೆ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಬಲ್ ಲಾಕ್ ಹಾಕ್ಕೊಳ್ಳಿ. ಓಕೆ? ದಾರ ಬಿಚ್ಚೋಗೋದಿಲ್ಲ. ನೀವು ಒಂದೇ ಗಂಟೆ ಏನಾದರೂ ಸಡಿಲಾದರೆ ಬಿಚ್ಚೋಗೋದಿಲ್ಲ. ನೋಡಿ ಈ ಥರ ಎಳ್ಕೊಂಡ್ರೆ ಅಲ್ವಾ. ಈಗ ಎರಡಾಯಿತು. ಮೊದಲು ಒಂದು ತೊಗೊಂಡಿದ್ದು, ಈಗ ಒಂದು ತೊಗೊಂಡಿದ್ದು. ಅದ್ರ ಮೇಲೆ ಪುನಃ ಒಂದು ತೊಗೊಂಡು ಎಳ್ಕೊಂಡು ಲಾಕ್ ಮಾಡ್ಕೊಬೇಕು. ನೋಡಿ ಈ ಥರ ಪುನಃ ಥ್ರೆಡ್ ತೊಗೊಂಡು ಲಾಕ್ ಮಾಡ್ಕೊಬೇಕು. ಈ ಥರ ಲಾಕ್ ಮಾಡ್ಕೊಳ್ಳಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ನಂದು ಕೈ ಸೂಜಿ ತಪ್ಪೋಯ್ತು. ತಪ್ಪೋದ್ರೆ ಒಂದು ವೇಳೆ ಪುನಃ ಹಾಗೆ ಹಾಕ್ಕೊಂಡ್ರೆ ಆಯಿತು. ಮತ್ತು ದಾರ ಏನಾದರೂ ಹೆಚ್ಚು ಕಮ್ಮಿ ಉದ್ದ ಗಿಡ್ಡ ಇದ್ದರೆ ಆ ಥರ ಎಳೆದು ನೋಡಿ, ಅಲ್ಲಿಗೆ ಸೆಟ್ ಆಗುತ್ತೆ. ಆಯಿತಾ? ನಾನೀಗ ತೋರಿಸಿದ್ನಲ್ಲ ಆ ಥರ ಸೂಜಿನ ಅದ್ರೊಳಗೆ ಹಾಕಿ ಸ್ವಲ್ಪ ಆಚೆ ಈಚೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನಾದರೂ ದಾರ ಉದ್ದ ಗಿಡ್ಡ ಇದ್ದರೆ ಅಡ್ಜಸ್ಟ್ ಆಗುತ್ತೆ. ನೋಡಿ, ಸೇಮ್ ಅದೇ ಥರ ಹಾಕ್ತಾ ಬರಬೇಕು. ಇದು ಬಟ್ಟೆಯಲ್ಲಿ ಹಾಕೋ ಚೈನ್ ಸ್ಟಿಚ್ಚು, ಇಲ್ಲಾಂದರೆ ಹಾಫ್ ಕ್ರೋಶ ಅಂತೀವಿ. ಇದಕ್ಕೆ ಹಾಫ್ ಕ್ರೋಶ ಅಂತಾರೆ, ಇಲ್ಲಾಂದರೆ ಚೈನ್ ಸ್ಟಿಚ್ಚು. ಚೈನ್ ತೋರಿಸ್ತೀನಿ ನಾನು. ಅದು ಖಾಲಿ ಥ್ರೆಡ್ಡಲ್ಲೇ ಹಾಕಿ ಕಂಬಗಳನ್ನ ಹಾಕ್ತೀವಲ್ಲ ನಾವು ಡಿಸೈನಿಗೆ, ಅದರಲ್ಲಿ ಪ್ಲೇನ್ ಚೈನ್ ಸ್ಟಿಚ್ ಬರುತ್ತೆ. ಇದು ಬಟ್ಟೆಯಲ್ಲಿ ಹಾಕೋ ಹಾಫ್ ಕಂಬ. ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವಾ. ಪಕ್ಕನೇ ಚುಚ್ತಾ ಹೋಗಬೇಕು. ನೋಡಿ ಈ ಥರ. ಇದು ಹಿಂದ್ಗಡೆ ಈ ಥರ ಬರುತ್ತೆ. ಹಿಂದ್ಗಡೆನೂ ಸೇಮ್ ಬರುತ್ತೆ. ಆದರೆ ಈ ಥರ ಎಕ್ಸ್ಟ್ರಾ ದಾರಗಳೆಲ್ಲ ಇರೋದ್ರಿಂದ ಸ್ಯಾರಿ ಬ್ಯಾಕ್ ಸೈಡಿಂದ ತರಬೇಕು. ಆವಾಗ ಡಿಸೈನ್ ಫ್ರಂಟಲ್ಲಿ ಚೆನ್ನಾಗಿ ಕಾಣುತ್ತೆ. ಮತ್ತು ಅದು ಎಕ್ಸ್ಟ್ರಾ ದಾರಕ್ಕೆ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಲ್ಲಿ ಅಂಟಿಸಿದ್ರೆ ಆಯಿತು ಬ್ಯಾಕ್ ಸೈಡ. ತುಂಬ ಕಟ್ಟೆಲ್ಲ ಮಾಡಬೇಡಿ, ಸ್ವಲ್ಪ ಟ್ರಿಮ್ ಮಾಡಿ ಅಂಟಿಸಿದ್ರೆ ಆಯಿತು. ನೋಡಿ ಈ ಥರ ಕಾಣಿಸ್ತಾ ಇದೆಯಾ? ನೋಡಿ ಈ ಥರ ನಿಧಾನವಾಗಿ ಒಳಗಡೆ ಹೋಲ್ ಮಾಡಿ ತಕ್ಕೊಂಡು, ಮತ್ತು ಬೆರಳಲ್ಲಿರೋ ದಾರನ ಹೀಗೆ ಲೂಸ್ ಬಿಡ್ತಾ ಬನ್ನಿ. ಒಂದೊಂದೇ ರೌಂಡನ್ನು ಬಿಡ್ತಾ ಬನ್ನಿ ಈ ಕಡೆ ಖಾಲಿ ಆದಾಗೂ. ನೋಡಿ ಆ ಥರ ಕಾಣಿಸ್ತಾ ಇದೆ ಅಲ್ವಾ. ಹಾಗೆ ನಿಧಾನವಾಗಿ ದಾರನ್ನು ಸೂಜಿಯಲ್ಲಿ ಸುತ್ತಕೊಂಡು ಎಳ್ಕೊಂಡು ಬರಬೇಕು.
ತುಂಬ ಟೈಟ್ ಇಟ್ಕೊಂಡ್ರೆ ಈ ಥರ ಪ್ರಾಬ್ಲಮ್ ಆಗುತ್ತೆ, ಒಳಗಡೆ ಎಳ್ಕೊಳಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಲೂಸೇ ಹಾಕ್ತಾ ಬನ್ನಿ. ನೀವು ಸ್ಯಾರಿಗೆಲ್ಲ ಟೈಟೇ ಹಾಕಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಲೂಸ್ ಡಿಸೈನ್ ಆದರೆ ಕಲಿಯುವಾಗ ಸ್ವಲ್ಪ ಲೂಸ್ ಹಾಕ್ಕೊಂಡು ಬನ್ನಿ, ನಿಮ್ಗೆ ಗೊತ್ತಾಗುತ್ತಲ್ವಾ. ಬೇಕಿದ್ದರೆ ನೀವು 7 ನಂಬರ್ದು ದೊಡ್ಡ ಹುಕ್ಕಿರ ಅಂತ ನೀಡಲ್ನ ಯೂಸ್ ಮಾಡ್ಬೋದು. ನಿಮಗೆ 10ನೇ ನಂಬರ್ ಹುಕ್ ಸ್ವಲ್ಪ ಸಣ್ಣದು ಅಂತ ಅನಿಸಿದರೆ 7ನೇ ನಂಬರ್ದು ಕೂಡ ಯೂಸ್ ಮಾಡಿ. ನಾನು 10ರಲ್ಲೇ ಕಲ್ತಿದ್ದು, ಹಾಗೆ ಅದೇ ನಂಗೆ ಚೆನ್ನಾಗಿ ಅನಿಸುತ್ತೆ, ಚಿಕ್ಕದಾಗಿರುತ್ತಲ್ವ. ನೋಡಿ ಈ ಥರ ಹಾಕ್ಕೊಳ್ತಾ ಬನ್ನಿ. ಸ್ವಲ್ಪ ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ. ಫಸ್ಟು ಸ್ವಲ್ಪ ನಿಮಗೆ ಕಷ್ಟ ಅನಿಸುತ್ತೆ, ಯಾವ ಕೆಲಸ ಆದರೂ ನಿಮಗೆ ಕಷ್ಟ ಅನಿಸುತ್ತೆ ಫಸ್ಟು, ಆಮೇಲೆ ಈಸಿ ಆಗುತ್ತೆ, ನಿಮಗೆ ಆರಾಮಾಗಿ ಹಾಕ್ಕೊಂಡು ಬರ್ಬೋದು. ನೋಡಿ ಈ ಥರ ನಿಧಾನ ಸೂಜಿಗೆ 1 ರೌಂಡು ಸುತ್ತಬೇಕು. ಮತ್ತು ದಾರ ಏನಾದರೂ ಉದ್ದ ಗಿಡ್ಡ ಇದ್ದರೆ ಆ ಥರ ನಾನು ಎಳೆದು ತೋರಿಸಿದೆ ಅಲ್ವ, ಆ ಥರ ಎಳೆದು ನೋಡಿ ಇದು ಚೈನ್ ಸ್ಟಿಚ್ಚು. ಈ ಥರ ಕಂಬ ಹಾಕಲಿಕ್ಕೆ ನಾನು ಲೂಸ್ ಹಾಕ್ತಾಯಿದ್ದೀನಿ. ನೋಡಿ ಈ ಥರ ಸುತ್ತಕೊಂಡು ಮೊದಲು ತಗೊಂಡಿರೋ ಚೈನ್ ಒಳಗೆ ಎಳ್ಕೊಬೇಕು. ಈ ಥರ ಎಳ್ಕೊಂಡು ಬಟ್ಟೆಗೆ ನೀಡಲ್ನ ಸ್ಟ್ರೈಟಾಗಿ ಹಿಡ್ಕೋಬೇಕಾಯ್ತಾ. ಇಲ್ಲದೇ ಇದ್ದರೆ ಬಟ್ಟೆ ಎಳ್ಕೊಂಡಂಗಾಗತ್ತೆ, ಆ ಕಡೆ ಈ ಕಡೆ ಎಲ್ಲ ಹಿಂಜಿ ಬಿಡುತ್ತೆ. ಕರೆಕ್ಟು ಎಷ್ಟು ಚೈನ್ ತೊಗೊಂಡಿದ್ದೀರಾ, 4 ಚೈನ್ ತೊಗೊಂಡಿದ್ದೀರಾ, 5, 6, 3 ಎಷ್ಟು ಚೈನ್ ತೊಗೊಂಡ್ರೂ ಪರವಾಗಿಲ್ಲ. ಅದೆಲ್ಲ ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ಕ್ರೋಶ ಡಿಸೈನ್ ಹಾಕ್ತಾ ಹೋಗ್ತಿರಲ್ಲ ಹಾಗೆ. ಈಗ 4 ಚೈನ್ ತೊಗೊಂಡಿದ್ದೀನಿ. ಅದು 4 ಚೈನ್ ಎಷ್ಟು ಉದ್ದಕ್ಕೆ ಬರುತ್ತೋ ಅಷ್ಟು ಉದ್ದಕ್ಕೆ ಆ ನೀಡಲನ್ನು ನೇರವಾಗಿ ಇಟ್ಕೊಂಡು ಚುಚ್ಕೊಂಡು ದಾರನ ಎಳ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಈಗ ಮಾಡಿದೆ ಅಲ್ವ, ಡಬಲ್ ಲಾಕ್ ಮಾಡ್ಕೊಳ್ಳಿ. ಇದು ಲಾಕ್ ಆಯಿತು, ಈಗ ಒಂದು ಸಿಂಗಲ್ ಲಾಕ್ ಆಯಿತು. ನೋಡಿ ಸಿಂಗಲ್ ಲಾಕ್ ಆಯಿತು. ಕಂಬ ತಗೊಂಡೆ ಅಲ್ವಾ, ಆ ಕಂಬ ಪಕ್ಕನೇ ಒಂದು ಲಾಕ್ ಮಾಡಿದ್ದೀನಿ. ನೋಡಿ ಕಾಣಿಸ್ತಾ ಇದೆ ಅಲ್ವಾ. ಅದೆಲ್ಲ ಹಾಫ್ ಕ್ರೋಶ. ನಾನು ಅಲ್ಲಿವರೆಗೂ ನಿಮ್ಗೆ ಹಾಫ್ ಕ್ರೋಶ ಹೇಗೆ ಹಾಕೋದಂತ ತೋರಿಸಿದ್ದು. ಡಿಸೈನಲ್ಲಿ ಅಷ್ಟು ಉದ್ದ ಎಲ್ಲ ಹಾಕ್ಲಿಕ್ಕೆ ಇರಲ್ಲ, 2 ಲಾಕ್ ಮಾಡ್ಕೊಂಡ್ರೆ ಸಾಕು. ಆಮೇಲೆ ಕಂಬಗಳು ಇರುತ್ತೆ ಹಾಫ್ ಕ್ರೋಶ, ಡಿಸೈನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲ್ಲ ಡಿಸೈನಿಗೆ ಏನಿರಲ್ಲ, ಕೆಲವರು ಹಾಕ್ತಾರೆ. ಅದ್ರ ಮಧ್ಯೆ ಬೀಡ್ಸ್ ಎಲ್ಲ ಹಾಕಿಬಿಟ್ಟು, ಹಾಫ್ ಕ್ರೋಶದಲ್ಲೇ ಬೀಡ್ಸ್ ಹಾಕಿಬಿಟ್ಟು ರೌಂಡ್ ಬೀಡ್ಸ್ ಎಲ್ಲ ಹಾಕಿ ಡಿಸೈನ್ ಎಲ್ಲ ಮಾಡ್ತಾರೆ. ಡಿಸೈನ್ ನೆಕ್ಸ್ಟ್ ಹೇಳ್ಕೊಡ್ತಾ ಬರ್ತೀನಿ. ಫಸ್ಟು ಚೈನ್ ಹಾಕೋದು ಕಲ್ತ್ಕೊಳ್ಳಿ. ನೋಡು ಇದು 2ನೇ ಲಾಕು. ಈ ಥರ ಫಸ್ಟು ಬಟ್ಟೆಗೆ ಚುಚ್ಚಿ ಸೂಜಿಲಿ ದಾರನ ತಿರುಗಿಸ್ಕೊಂಡು ಒಳಗೆ ತಂದು ಲಾಕ್ ಮಾಡಿಕೊಂಡು, ಆಮೇಲೆ ಮೇಲಿಂದ ಪುನಃ ದಾರನ ಈ ಥರ ಎಳ್ಕೊಂಡು ಲಾಕ್ ಮಾಡಬೇಕು. ನೋಡಿ ಈ ಥರ. ಆಮೇಲೆ ಚೈನ್ ಸ್ಟಿಚ್ ಹಾಕಬೇಕು. ನೋಡಿ ಈ ಥರ 4 ಚೈನ್ ಹಾಕ್ಕೊಂಡು ಬರ್ತೀನಿ. ನೋಡಿ ಈ ಥರ ಚೈನ್ ಹಾಕ್ಕೊಂಡು ಬನ್ನಿ. ಆಮೇಲೆ ಎಳೆದು ನೋಡಿ, ನೀವು ದಾರ ಏನಾದರೂ ಅನ್ನೀವನ್ ಆಗೆಲ್ಲ ಇದ್ದರೆ, ಮತ್ತು ಕರೆಕ್ಟ್ ಅದೇ ಪ್ಲೇಸಿಗೆ ನೀಡಲ್ನ ಸ್ಟ್ರೈಟಾಗಿ ಇಟ್ಕೊಂಡು ಚುಚ್ಚಬೇಕು. ಮತ್ತು ದಾರಕ್ಕಿಂತ ಜಾಸ್ತಿ ಎದುರು ಚುಚ್ಚಿದ್ರೂ ನಿಮಗೆ ಅದು ಎಳ್ಕೊಳ್ಳುತ್ತಲ್ವ, ಬಟ್ಟೆ ಎಳ್ಕೊಂಡಂಗೆ ಆಗುತ್ತೆ, ನೀಟ್ನೆಸ್ ಇರಲ್ಲ. ಫಸ್ಟು ಹಾಫ್ ಕಂಬ ಹಾಕ್ದಲ್ಲಿ ನೋಡಿ ಎಳ್ಕೊಂಡಂಗಾಗಿದೆ, ಟೈಟಾಗಿ ಹಾಕಿ, ಆ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಈಗ ದಾರ ಖಾಲಿ ಆದಂಗೂ ಈ ಥರ ಸುತ್ಕೊಬೇಕು ನೀವು, ಎಕ್ಸ್ಟ್ರಾ ತೊಗೊಂಡು ಬೆರಳಲ್ಲಿ. ಮತ್ತು ಲೂಸ್ ಆದರೆ ಕೈಯಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ದಾರ ಖಾಲಿ ಆದರೆ ಕೈಯಲ್ಲೇ ಒಂದು ಸುತ್ತು ರೌಂಡ್ ಬಿಟ್ಕೊಳ್ತಾ ಬನ್ನಿ. ಈ ಥರ ಬೆರಳಲ್ಲೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಬೆರಳಲ್ಲಿ ತುಂಬ ಟೈಟ್ ಸುತ್ತಕ್ಕೆ ಹೋಗಬೇಡಿ, ಕೈಯೆಲ್ಲ ಮತ್ತು ಅಲ್ಲೇ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲ ಸ್ಟಾಪ್ ಆದಂಗೆ ಆಗಿಬಿಡುತ್ತೆ. ತುಂಬ ಟೈಟ್ ಇಟ್ಕೊಂಡೆಲ್ಲ ಸರ್ಕಸ್ ಮಾಡಬೇಡಿ. ಫಸ್ಟ್ ಸರ್ಕಸ್ಸೇ ಆಗುತ್ತೆ, ಆಮೇಲೆ ನಿಮಗೆ ಅಂದಾಜು ಆಗುತ್ತೆ ಆ ಥರ ಇಟ್ಕೋಬೇಕಂತ. ನೋಡಿ ಆ ಥರ ಕ್ರೋಶ ಡಿಸೈನ್ ಹಾಕ್ಕೊಳ್ತಾ ಬರಬೇಕು. ನೋಡಿ ಕಂಬ ಹಾಕಿದ್ದೀನಿ, ಫಸ್ಟ್ ಹಾಫ್ ಕ್ರೋಶ ಹಾಕಿದ್ದೀನಿ, ಇದು ಕಂಬ ಹಾಕಿದ್ದೀನಿ, 2 ಕಂಬ, ಮಧ್ಯದಲ್ಲಿ 2 ಲಾಕು. ಹಾಗೆ ನೋಡಿ ಈ ಥರ 2 ಲಾಕ್ ಹಾಕಬೇಕು. ಕಾಣಿಸ್ತಾ ಇದೆ. ಆ ಪಕ್ಕದಲ್ಲೇ ಚುಚ್ಚಿ ಸೂಜಿಲಿ ಹಿಂಗೆ ದಾರ ಒಂದು ರೌಂಡ್ ಸುತ್ತಕೊಂಡು ಒಳಗೆ ಎಳ್ಕೊಳ್ಳಿ. ಒಳಗೆ ಎಳ್ಕೊಂಡ್ಮೇಲೆ ಪುನೊಮ್ಮೆ ದಾರನ ಸುತ್ತಕೊಂಡು ಆ 2 ಚೈನ್ ಒಳಗೆ ಎಳ್ಕೊಂಡ್ರೆ ಲಾಕ್ ಆಗುತ್ತೆ. ನೋಡಿ ಈ ಥರ. ಮತ್ತು ದಾರನ ಮಧ್ಯೆ ಈ ಥರ ಎಲ್ಲ ಎಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ.
ಏನಾದರೂ ಅನ್ನಿವನ್ ಇದ್ದರೆ ಚೆನ್ನಾಗಿ ಕಾಣೋದಿಲ್ಲಲ್ಲ ಡಿಸೈನು. ಒಂದೊಂದು ದಾರ ಲೂಸು ಮತ್ತೆಲ್ಲ ದಾರ ಟೈಟಾಗಿ ಹೀಗೆ ಹೊರಗೆ ಬಂದಂಗೆಲ್ಲ ಇರುತ್ತೆ. ಅದಕ್ಕೆ ಆಯಿತಾ. ನೋಡಿ ಈ ಥರ 4 ಚೈನ್ ಹಾಕಿದೆ ನೋಡಿ. ಸ್ಟ್ರೈಟಾಗಿ ಆ ಚೈನ್ ಎಷ್ಟು ಉದ್ದ ಬರುತ್ತೋ ಅಷ್ಟೇ ಉದ್ದಕ್ಕೆ ಕರೆಕ್ಟ್ ನೀಡಲ್ನ ಸ್ಟ್ರೈಟ್ ಇಟ್ಕೊಂಡು ಚುಚ್ಚಿ ದಾರನ ಎಳ್ಕೊಬೇಕು. ನೋಡಿ ಈ ಥರ ದಾರನ ಎಳ್ಕೊಂಡ ನಂತರ ಪುನೊಮ್ಮೆ ಮೇಲ್ಗಡೆಯಿಂದ ಬರೀ ದಾರನ ಸುತ್ತಿ ಎಳ್ಕೊಂಡು ಚೈನ್ ಒಳಗೆ ಹಾಕ್ಕೊಂಡ್ರೆ ಲಾಕ್ ಆಗುತ್ತೆ. ಸರಿನಾ? ಡಬಲ್ ಲಾಕ್ ಆಗುತ್ತೆ. ನೋಡಿ ಈ ಥರ ನೋಡಿ. ನಾನು ಕಟ್ ಮಾಡೋಕ್ಕಿಂತ ಮುಂಚೆ ಈ ಥರ ಒಂದು 2-3 ಚೈನ್ ಹಾಕ್ಬಿಟ್ಟು ಕಟ್ ಮಾಡ್ತೀನಿ, ಯಾವುದಕ್ಕೂ ಡಿಸೈನ್ ಸೇಫಾಗಿರಲಿ ಅಂತ. ಆಮೇಲೆ ಅದನ್ನು ಹಿಂದ್ಗಡೆ ಮಡಚಿ ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿದ್ರೆ ನೋಡಿ ಈ ಥರ ಲಾಕ್ ಆಯಿತು. ಕಟ್ ಮಾಡಿ ಆ ಕಡೆ ದಾರ ಎಳ್ಕೊಂಡ್ರೆ ಈ ಕಡೆ ಲಾಕ್ ಆಗುತ್ತೆ. ನೋಡಿ ಈ ಥರ ಹಿಂದೆ ಮಡಚಿ ಆ ಎಕ್ಸ್ಟ್ರಾ ಥ್ರೆಡ್ ಇದ್ದರೆ ಕಟ್ ಮಾಡ್ತೀನಿ, ಮತ್ತು ಹಿಂದೆ ಮಡಚಿಬಿಟ್ಟು ಫ್ಯಾಬ್ರಿಕ್ ಗ್ಲೂ ಹಾಕಿ ಅಂಟಿಸಿದ್ರೆ ಅಲ್ಲಿಗೆ ಡಿಸೈನ್ ಕ್ಲೋಸ್ ಆಗುತ್ತೆ. ನೋಡಿ ಈ ಕಡೆ ನೀಟಾಗಿ ಬಂದಿದೆ, ಆ ಕಡೆ ಸ್ವಲ್ಪ ಹಾಫ್ ಕ್ರೋಶ ಟೈಟಾಗಿ ಹಾಕಿದ್ನಲ್ಲ ನೋಡಿ ಬಟ್ಟೆ ಎಳ್ಕೊಂಡಂಗಾಗಿದೆ. ಆ ಥರ ಹಾಕಬಾರ್ದಾಯ್ತಾ. ನೋಡಿ ಪುನಃ ನಿಮಗೆ ಬರೀ ಚೈನ್ ಹೆಂಗೆ ಹಾಕೋದಂತ ತೋರಿಸ್ಕೊಡ್ತೀನಿ. ಈ ಥರ ನಾಟ್ ಹಾಕ್ಕೊಳ್ಳಿ. ಬರೀ ಚೈನ್ ಹಾಕೋದು ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ಬಟ್ಟೆ ಮೇಲೆಲ್ಲ ಕೈಯಲ್ಲಿ ಸುಮ್ಮನೆ ಹಿಂಗೆ ಇಟ್ಕೊಂಡು ನೋಡಿ ಈ ಥರ ಸುತ್ಕೊಂಡು ಹೀಗೆ ಇಟ್ಕೊಳ್ಳಿ. ನೋಡಿ ಚೈನ್ ಹೇಗೆ ಹಾಕೋದಂತ ಹೇಳ್ಕೊಡ್ತೀನಿ, ನೀಡಲ್ಲಿ ಹೇಗೆ ತಿರುಗಿಸ್ಬೇಕಂತ ಹೇಳ್ಕೊಡ್ತೀನಿ. ಇದು ಫಸ್ಟ್ ಒಂದು ಲಾಕ್ ಚೈನ್ ಬೇಕಲ್ಲ ನೋಡಿ, ಈ ಥರ ತಿರುಗಿಸ್ಕೊಂಡು ಅಲ್ಲಿ ಬುಡದಲ್ಲಿ ಹಿಡ್ಕೊಳ್ಳಿ. ನೋಡಿ ಈ ಥರ ತಿರುಗಿಸ್ಬಿಟ್ಟು ಅದರೊಳಗೆ ತೊಗೊಬೇಕು. ಇದು ನಿಮಗೆ ಜಸ್ಟ್ ಲಾಕ್ ನಿಮಗೆ ಬೇಕಲ್ಲ ಇವಾಗ ಚೈನ್ ಸ್ಟಾರ್ಟ್ ಮಾಡೋಕ್ಕೆ, ಅದು ಫಸ್ಟ್ ರೌಂಡು. ಆದರೆ ಬಟ್ಟೆಗೇನು ನಿಮ್ಗೆ ಅವಾಗ ತೋರಿಸಿದ್ನಲ್ಲ ಹಾಫ್ ಕ್ರೋಶ ಆ ಥರ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ಹಿಡ್ಕೊಂಡು ನೋಡಿ ಈ ಥರ ದಾರನ ಚೈನಲ್ಲಿ ತಿರುಗಿಸ್ಬೇಕು. ಈ ಥರ ನಿಮಗೆ ಫಸ್ಟ್ ಕಲಿಯುವಾಗ ದೊಡ್ಡದಾಗಿ ಎಳ್ಕೊಳ್ಳಿ ಚೈನ್, ಪರವಾಗಿಲ್ಲ. ದೊಡ್ಡದಾಗಿ ಎಳ್ಕೊಂಡ್ರೆ ಚೈನು ಲೂಸ್ ಬರುತ್ತೆ. ಸಣ್ಣದಾಗಿ ಇಟ್ಕೋಬೇಕಾಗತ್ತೆ ಡಿಸೈನಿಗೆ. ಆದರೆ ನಿಮಗೆ ಕಲಿಯುವಾಗ ಈ ಥರ ದೊಡ್ಡದಾಗಿ ಚೈನ್ ಇಟ್ಕೊಳ್ಳಿ, ಇಲ್ಲ ಅಂದರೆ ನಿಮಗೆ ದಾರ ಹೇಗೆ ಒಳಗೆ ಎಳ್ಕೊಳ್ಳೋಕೆ ಕಷ್ಟ ಆಗುತ್ತಲ್ವ. ನೋಡಿ ಈ ಥರ ನೋಡಿ ಆ ಥರ ಸೂಜಿಯಲ್ಲಿ ತಿರುಗಿಸಿ ಒಳಗಡೆ ಚೈನ್ ಒಳಗೆ ಎಳ್ಕೊಬೇಕು. ಚೈನ್ ಒಳಗೆ ಎಳ್ಕೊಂಡ ನಂತರ ತಂದಿರೋ ದಾರ ಇನ್ನೊಂದು ಚೈನ್ ಆಗುತ್ತಲ್ವ, ಪುನಃ ಆ ಚೈನ್ ಒಳಗೆ ಮತ್ತೊಂದು ಚೈನ್ ಥರ ಎಳ್ಕೊಬೇಕು. ದಾರ ಹಿಂಗೆ ತಿರುಗಿಸಿ ನೋಡಿ, ನೀಡಲಲ್ಲಿ ಯಾವ ಥರ ತಿರುಗಿಸ್ತಾ ಇದ್ದೀನಿ ಆ ಥರ ತಿರುಗಿಸಿ ಎಳ್ಕೊಬೇಕು. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಿಮಗೆ ನಾನು ಹಾಕೋ ಪ್ರತಿ ವೀಡಿಯೋಸ್ ಬರೋದು ಗೊತ್ತಾಗುತ್ತೆ, ವಾಚ್ ಮಾಡ್ಬೋದು. ಮನೇಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ. ಇದನ್ನೆಲ್ಲ ಕ್ಲಾಸು ಪ್ರೀವಿಯಸ್ ಕ್ಲಾಸ್ ಎಲ್ಲ ಪ್ಲೇಲಿಸ್ಟ್ ಮಾಡಿ ಹಾಕಿದ್ದೀನಿ, ಹೋಗಿ ಪ್ಲೇಲಿಸ್ಟಲ್ಲಿ ಚೆಕ್ ಮಾಡಿ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡಿ. ಹಾಗೆ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ ಕೂಡ ಕೊಡ್ತಾಯಿದ್ದೀನಿ 1 by 1. ಆಲ್ರೆಡಿ ಆಗಿದೆ ಒಂದು 10 ಕ್ಲಾಸು ನೋಡಿ, ಅದು ಕೂಡ ಪ್ಲೇಲಿಸ್ಟಲ್ಲಿದೆ. ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಚೆಕ್ ಮಾಡ್ಕೊಳ್ಳಿ. ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಈ ಥರ ಚೈನ್ ಬಂತು ನೋಡಿ, ಕೆಳಗಡೆ ಜಡೆ ಹೆಣ್ದಾಗಿ ಚೈನ್ ಬಂತಲ್ವ, ಅದಕ್ಕೆ ಚೈನ್ ಅಂತಾರೆ ಕ್ರೋಶದಲ್ಲಿ. ನೋಡಿ ಈ ಥರ ದಾರನ ಸುತ್ತಿ ಎಳ್ಕೊಂಡು ಹಾಕ್ತಾ ಹೋದರೆ ಅದು ಚೈನು. ಓಕೆ, ನಿಮಗೆ ಕೈಯಲ್ಲಿ ಹಿಡ್ಕೊಂಡು ಹಾಕುವಾಗ ಕಷ್ಟ ಅನಿಸುತ್ತೆ, ಅದಕ್ಕೆ ಬಟ್ಟೆಯಲ್ಲಿ ಹಾಫ್ ಕ್ರೋಶ ಹಾಕಿ ಲಾಕ್ ಮಾಡ್ಕೊಳ್ಳಿ. 2 ಲಾಕ್ ಮಾಡಿಕೊಂಡು ಆಮೇಲೆ ಡಿಸೈನಿಗೆ ಕಂಬಗಳಂತ ಹಾಕ್ತಾ ಬರಬೇಕಾಗತ್ತೆ. ಆ ಕಂಬಗಳು ಹಾಕ್ತಾ ಬರುವಾಗ ಈ ಚೈನು ವರ್ಕ್ ಕೆಲಸ ಮಾಡುತ್ತೆ. ಅಂದರೆ 4 ಚೆನ್ನಾಗಿ ಚೈನ್ ಹಾಕ್ಕೊಂಡು ಅದ್ರ ಮೇಲೆ ಡಬಲ್ ಕ್ರೋಶ, ಟ್ರಿಪಲ್ ಕ್ರೋಶ, ಸಮೋಸ ಡಿಸೈನು ಅಂತ ಕೆಲವು ಡಿಸೈನ್ ಎಲ್ಲ ಬರುತ್ತೆ. ಎಲ್ಲ ಹಾಕಿಬಿಟ್ಟು ಡಿಸೈನ್ ಮಾಡ್ಕೊಳ್ತಾ ಹೋಗೋದು, ಬೀಡ್ಸ್ ಎಲ್ಲ ಮಾಡಿ. ನೋಡಿ ಈ ಥರ ದಾರ ಯೂಸ್ ಆದ ನಂತರ ಒಂದು ನಾಟ್ ಹಾಕ್ಕೊಂಡು ಆಮೇಲೆ ಅದಕ್ಕೆ ವಾಪಸ್ ಸುತ್ತಕೊಂಡು ಪೇಪರ್ ಪ್ಲಾಸ್ಟರ್ ಇದೆಯಲ್ಲ ಅದನ್ನ ಹಾಕಿ ಅಂಟಿಸ್ಕೊಬಿಡಿ. ಆವಾಗ ದಾರ ಎಲ್ಲೂ ಹೋಗೋದಿಲ್ಲ, ನೀಟಾಗಿರುತ್ತೆ, ಸ್ಪ್ರೆಡ್ ಆಗೋಲ್ಲ. ನೆಕ್ಸ್ಟ್ ಯೂಸ್ ಮಾಡೋಕ್ಕೆ ನಿಮಗೆ ತುಂಬ ಸುಲಭ ಆಗುತ್ತೆ. ಇದೆಲ್ಲ ಟಿಪ್ಸು ನಿಮಗೆ.
ದಾರನ ಹೇಗೆ ಇಟ್ಕೋಬೇಕನ್ನೋದು ಸುತ್ತಿಟ್ಕೊಳ್ಳೋದು ನೋಡಿ. ಓಕೆನಾ ಫ್ರೆಂಡ್ಸ್, ಬಾಯ್ ಬಾಯ್.